ಈಗ ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಆಗಿತ್ತು ಅಂತ ನೀವು ಹೇಳಬೇಕು. ಕಂಟಿನ್ಯೂಸ್ ಒಂದು 12 hours ಇಂದ ನೀರಲ್ಲೇ ಇತ್ತು ಗಾಡಿ. ಓಕೆ, ಈ ಥರ ಓಪನಿಂಗ್ಸ್. ಬಟ್ ನಮ್ಮ ಗಾಡಿಯಲ್ಲಿ ಈ ಥರ ಓಪನಿಂಗ್ಸ್ ಇರಲಿಲ್ಲ. ಓಕೆ, ಸೆಲೋ ಟೇಪ್ ಹಾಕಿದ್ರು ನಾವು ಸ್ಲೀವಿಂಗ್ ಬಿಚ್ಚಿ ಬಂದ್ಬಿಡೋದು. ಸೊ ಇಲ್ಲಿ ನೀರು ಹೋಗಿ ಕುತ್ಕೊಂಡಿದ್ದಾಗ ಅದೇನಾದ್ರೆ ಬಾಡಿಗೆ ಟಚ್ ಆಗಿಬಿಟ್ರೆ ಶಟ್ ಅಂತ ಶಾರ್ಟ್ ಆಗ್ಬಿಡುತ್ತೆ ಇಗ್ನಿಷನ್. ಎಲ್ಲೇ ಏನೇ ಆದ್ರೂ ಕಾಲ್ ಹೊಡಿತೀನಿ ಬರಬೇಕು. ಈ ಒಂದು ಯೂಸ್ಡ್ ಸೂಪರ್ ಬೈಕ್ಸ್ ಮಾರ್ಕೆಟ್ ಅನ್ನೋದಿದೆ ಅಲ್ಲ, ಅದು ನೀವು ಅನ್ಕೊಳ್ಳೋಷ್ಟು ದೊಡ್ಡದಾಗಿಲ್ಲ ಕಂಪೇರ್ ಟು ಡೆಲ್ಲಿ, ಮುಂಬೈ. ಟೆಸ್ಟ್ ರೈಡ್ ಕೊಡಿ, ನಾನು ತೋರಿಸ್ತೀನಿ, ಬ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಗಾಡಿ ಕೊಟ್ಬಿಟ್ಟು ಅವರೆಲ್ಲ ತೊಗೊಂಡೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡಿಬಿಟ್ಟು ಅಥವಾ ಗಾಡಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದ್ಕೊಳ್ಳಿ, ಅದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಇಸ್ ದಟ್ ಅ ಡೀಸೆಲ್ ಇಂಜಿನ್? ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಅಲ್ಲಿ ಇವತ್ತು ನಾವು ಇದ್ದೀವಿ ನಮ್ಮ ಇಬ್ರಾಹಿಂ ಅವ್ರ ಗ್ಯಾರೇಜ್ ಹತ್ರ. ಆ್ಯಕ್ಚುಲಿ ಅವ್ರೊಂದು ಸ್ವಲ್ಪ ಬ್ಯುಸಿ ಇದ್ದಾರೆ. ಅಲ್ಲಿ ತನಕ ನಾನು ನಿಮಗೆ ನಮ್ಮ ಗಾಡಿನ ತೋರಿಸ್ತೀನಿ. ಸೊ ಆರ್ ಟಾರ್ಜನ್ ಇಸ್ ಬ್ಯಾಕ್ ವಿತ್ ಅ ನ್ಯೂ ಲುಕ್. ಸೊ ಏನದು ಹೊಸ ಲುಕ್ಕು ನೋಡ್ಬೋದು ನೀವು. ಸೊ ಏನೋ ಡಿಫ್ರೆಂಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಅದು ಇಲ್ಲೇ ಇದೆ. So that's how different it looks. इधर दिख रहा सही दिख रहा भाई, ये अच्छा करे तुम्हें लगा लिया. ಇವಾಗ ಆರಾಮಾಗಿ ಮೇಲಿಂದ ವ್ಯೂ ಇದೆ. ಯಾವ ಮಳೆ ಬರಲಿ, ಬಿರುಗಾಳಿ ಬರಲಿ, ವ್ಯೂ ಸೂಪರ್. ನಮಗೆ ಪ್ರಾಕ್ಟಿಕ್ಯಾಲಿಟಿ ಮೇಯ್ನು. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇರುತ್ತೆ. ಅದು ಬೇಕಂದರೆ ನಾವು ನನ್ನ ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್ ಇದೆಲ್ಲ, ಅದು ಬೇಕಂದರೆ ಒಂದು ಸಲ ಹಾಕ್ಸ್ಕೊಳ್ಳೋಣ ಆಮೇಲೆ. ಇಲ್ಲಿಂದ ನೋಡೋ ಬದಲು ಡೈರೆಕ್ಟ್ಲಿ ಇಲ್ಲಿಂದಾನೇ ಅಷ್ಟು ದೂರದಿಂದ ಎಲ್ಲ ಗೊತ್ತಾಗುತ್ತೆ. ಜಜ್ಮೆಂಟ್ ಬಂದ್ಬಿಡುತ್ತೆ ವಾಟ್ ಟು ಡೂ ಅಂತ ಅಷ್ಟೇ. ನಾನು ಇವಾಗ ಸಿಟಿಯಲ್ಲೇ ರೌಂಡ್ ಹೊಡಿತಾ ಇರ್ತೀನಿ. ಎಲ್ಲೇ ಏನೇ ಆದ್ರೂ ಕಾಲ್ ಹೊಡಿತೀನಿ, ಬರಬೇಕು. ನಾನೆಲ್ಲೂ ದೂರ ಹೋಗ್ತಲ್ಲ, ಇಲ್ಲೇ ಸಿಟಿಯಲ್ಲೇ ಹತ್ರನೇ ಇರ್ತೀನಿ. ಎಲ್ಲೋ ಏನೇ ಆದರೆ ಬಂದ್ಬಿಟ್ಟು ಮಾಡಿ ಅಷ್ಟೇ. ಇದೆಲ್ಲ ಎಕ್ಸಾಸ್ಟ್ ಅವ್ನು ನೀಟಿಗೆ ಮಾಡೇ ಇರಲಿಲ್ಲ ಕ್ಲೀನು. ನಾನು ಇವಾಗ WD-40 ಹೊಡೆದು ಮಣ್ಣೆಲ್ಲ ತೆಗ್ದು ಚೈನ್ ಕ್ಲೀನಿಂಗ್ ಲೀವ್ ಹಾಕಿ ಆಮೇಲೆ ಇದೆಲ್ಲ ಕ್ಲೀನ್ ಆಗಿದೆ. ನಾನು ಕ್ಲೀನ್ ಮಾಡಿದ್ದೀನಿ ಇವಾಗ. ಸೊ ಲಾಸ್ಟ್ ವ್ಲಾಗಲ್ಲಿ ನಮ್ಮ ವ್ಯೂವರ್ಸ್ ನೋಡಿದ್ರು, ಗಾಡಿ ಟೋ ಆಗ್ಬಿಟ್ಟು ಬರ್ತಾ ಇತ್ತು ಫ್ರಮ್ ವೇರ್, ಬೇಲೂರು ಕ್ಲಾಸ್, ಕುಣಿಗಲ್ ಆಲ್ಮೋಸ್ಟ್ ಅಂತ ಹೇಳೋಣ. ರಾತ್ರಿ 1 ಗಂಟೆಗೆ ಬಂದು ರೀಚ್ ಆದೆ ನಾನು. ಈಗ ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಆಗಿತ್ತು ಅಂತ ನೀವು ಹೇಳಬೇಕು. ಮಿರಾಕಲ್ ಫಾಲ್ಟ್. ಮಿರಾಕಲ್ ಫಾಲ್ಟಾ? ಏನದು? ಸ್ವಲ್ಪ ವೈರಿಂಗ್ ಶಾರ್ಟ್ ಔಟ್ ಮಾಡಿದ್ವಿ. ಓಕೆ 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 ಇತ್ತು 2-3 ಪ್ರಾಬ್ಲಮ್ ಸಿಕ್ತು. ಓಕೆ ಓಕೆ. ಒಂದು ಹೀಟ್ ಆಗಿಬಿಟ್ಟು ಆಮೇಲೆ ಕಂಟಿನ್ಯೂಸ್ ಇದು ನೀರು ಬಿದ್ದಿರೋದ್ರಿಂದ ಇನ್ಸುಲೇಷನ್ ಟೇಪ್ಸ್ ಇದೆಲ್ಲ ಅದು ಓಪನ್ ಆಗಿತ್ತು. ರೈಟ್. ರಿಲೇಸ್ ವೈರ್ಸು. ಓಕೆ. ಸೊ ಇವಾಗ ಏನು ಮಾಡಿದ್ದೀವಿ, ಎಲ್ಲ ಒಂಥರ ಸ್ಲೀವ್ ಹಾಕ್ಬಿಟ್ಟಿದ್ವಿ. ಎಲ್ಲ ಕಡೆನೂ ಸ್ಲೀವ್ ಇದೆ. ಆ್ಯಂಡ್ ಬೈ ದ ವೇ, ಇದು ನಮ್ಮ ಹೊಸ ಚಾರ್ಜರು. ಸೊ ಈ ಚಾರ್ಜರ್ ಯೂನಿಟು ನಾನು ಇದ್ರದ್ದು ಯೂಸ್ ಮಾಡ್ತಾ ಇಲ್ಲ, ಸೆಪ್ರೇಟಾಗಿ ಹಾಕ್ಸ್ಕೊಂಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಪ್ಲೀಟಿಗೆ ಒಂದು ಟ್ಯೂಬ್ ಹಾಕ್ಕೊಂಡಿದ್ದೀವಿ, ಬ್ಲೂ ಕಲರ್ ಟ್ಯೂಬ್. ವೈರಿಂಗ್ ಫುಲ್ ಟ್ಯೂಬ್, ಫುಲ್ ವೈರಿಂಗ್ ಕಂಪ್ಲೀಟ್ ಟ್ಯೂಬ್ ಇದೆ. ಸ್ಲೀವ್ ಥರ ಅಂತ ಹೇಳ್ಬೋದು. ನೀವು ಓಪನ್ ಮಾಡಿದ್ರೆ ನಿಮಗೆ ಒಂದು 22.5 ವ್ಯಾಟ್ದು USB ಸಿಗುತ್ತೆ, ಮತ್ತು ಒಂದು 33 ವ್ಯಾಟ್ಸ್ದು C ಟೈಪ್ ಡೈರೆಕ್ಟಾಗಿ ಸಿಗುತ್ತೆ ವಿತ್ ಆನ್ ಆ್ಯಂಡ್ ಆಫ್ ಬಟನ್. ಆ್ಯಂಡ್ ಇಲ್ಲಿ ವೋಲ್ಟೇಜ್ ಕೂಡ ತೋರಿಸುತ್ತೆ. ಸೊ ಬ್ಯಾಟ್ರಿ ವೋಲ್ಟೇಜ್ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇದು ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಆನ್ ಮಾಡಿದ್ರೆ ಹಿಂಗೆ ಆನ್ ಆಗುತ್ತೆ. ಆ್ಯಂಡ್ ಇದನ್ನು ಮುಚ್ಚಿದ್ರೆ, ಅಂದರೆ ನಾವು ಇವಾಗ USB ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಇಟ್ಸ್ ಆಲ್ಮೋಸ್ಟ್ ವಾಟರ್ ಪ್ರೂಫೇ. ಯಾಕಂದರೆ ಅದರದ್ದು ಗಾಡಿ ನಾವು ಸ್ಟ್ರೈಟ್ ಮಾಡಿದಾಗ ಹಿಂಗಿರುತ್ತೆ. ಸೊ ನೀರು ಒಳಗಡೆ ಹೋಗೋ ಚಾನ್ಸಸ್ ಇಲ್ಲ. ಇಲ್ಲ ಅಂದರೆ ಹಿಂಗೆ ಮುಚ್ಚಿದ್ರೆ ಅಂತೂ ಕಂಪ್ಲೀಟ್ ವಾಟರ್ ಪ್ರೂಫೇ ಇದು ಅಷ್ಟೇ. ಇದು ಟೆಸ್ಟ್ ಮಾಡಿ ಆಯ್ತು, ನಾವು ವಾಶ್ ಮಾಡಿ. ಇದು ಟೆಸ್ಟು ಮಾಡಾಯ್ತು ನಾವು, ವಾಶ್ ಮಾಡಿ ಎಲ್ಲ. ಇದ್ರದ್ದು ಒಂದು ಕೈಂಡ್ ಆಫ್ ಬೆನಿಫಿಟ್. ಹೌದು. ವಿಲ್ ಕಮ್ ಟು ನೋ ದ ಬ್ಯಾಟ್ರಿ ಹೆಲ್ತ್ ಗೊತ್ತಾಗ್ಬಿಡುತ್ತೆ ಡೈರೆಕ್ಟಾಗಿ. ನಮಗೆ ವೋಲ್ಟ್ ಮೀಟ್ರ್ ಅದೆಲ್ಲ ಹಾಕಿ ಚೆಕ್ ಮಾಡೋದು ಬೇಕಾಗಿಲ್ಲ ಅಷ್ಟೇ. ನನಗೆ ಗೊತ್ತಾಗಿರುತ್ತೆ. ಸೊ ಎಷ್ಟರ ಕೆಳಗೆ ಹೋಗ್ಬಾರ್ದು ಬ್ಯಾಟ್ರಿ ಹೆಲ್ತು ಅಂದರೆ ಬ್ಯಾಟ್ರಿ ವೋಲ್ಟೇಜು ಯಾವ ಒಂದು ವೋಲ್ಟೇಜ್ ಕೆಳಗೆ ಹೋಗ್ಬಾರ್ದು. 7, 8, 9, 10 ಏನು ಸೀನು. ನಾನು ಸ್ಟಾರ್ಟ್ ಮಾಡಿದೆ, ಈಗಲೇ ಸ್ಟಾರ್ಟ್ ಮಾಡಿದ ತಕ್ಷಣವೇ 13 ಪಾಯಿಂಟ್ ಅಂತ ಹೋಗುತ್ತೆ ಬ್ಯಾಟ್ರಿ. ಅದು ಯೂಶಲ್ ಅಲ್ಲ. ಓಕೆ. ಡೈನಮೋ ಚಾರ್ಜಿಂಗ್, ಡೈನಮೋ ಇದೆಯಲ್ಲ, ಅದರಿಂದ ಚಾರ್ಜ್ ಆಗೋದ್ರಿಂದ ಬ್ಯಾಟ್ರಿ ಚಾರ್ಜ್ ಆಗಿಬಿಡುತ್ತೆ. ಓಕೆ ಓಕೆ. 12.5, 12.4 ಸ್ಟಾರ್ಟ್ ಮಾಡಿದ್ದೀನಿ, ಡ್ರಾಪ್ ಆಗುತ್ತೆ, ಆಮೇಲೆ ತಿರ್ಗಾ ಇದಾಗುತ್ತೆ. 10 ಆಯ್ತಾ? 13.9, 14 ಹೋಗುತ್ತೆ, ಆಲ್ಮೋಸ್ಟ್ 14. ಹೆಲ್ದಿ ಅಲ್ಲ. ಸೊ ಯಾವಾಗ ಹೆಲ್ದಿ ಇಲ್ಲ ಅಂತ ಗೊತ್ತಾಗೋದು? ಬಿಲೋ 12 ಬರುತ್ತೆ. ಬಿಲೋ 12 ಸ್ಟಾರ್ಟ್ ಇದ್ರೂ ಬಿಲೋ 12, 11, 10 ಓಡ್ತಾ ಇರುತ್ತೆ. 12+ ಬಂದ್ಬಿಡುತ್ತೆ.
ಟೈಮಲ್ಲಿ ಬಿಲೋ 12 ಬಂತಂದರೆ ಇಟ್ಸ್ ಟೈಮ್ ಅಬೌಟ್ ಬ್ಯಾಟ್ರಿ. ಓಕೆ, ಸೊ ಯಾವಾಗಲೂ ಹೆಲ್ತು ಅಬೌಟ್ 12 ಇರಬೇಕು. ಪ್ಲಸ್ ಸೊ ಇಟ್ಸ್ ಹೆಲ್ದಿ ಬ್ಯಾಟ್ರಿ ಅಂತ ಅಂದರೆ ಕಂಪ್ಲೀಟ್ಲಿ ಆಫ್ ಇದ್ದಾಗ, ಶಟ್ ಇದ್ದಾಗ ಗಾಡಿ. ಓಕೆ ಓಕೆ, ಗಾಟ್ ಇಟ್. ಸೊ ಇದೊಂದು ಸಣ್ಣ ಮಾಹಿತಿ. ಸೊ ನಮ್ಮ ವ್ಯೂವರ್ಸ್ಗೆ ನಾನು ಅದೇ ಲುಕ್ ತೋರಿಸ್ತಾ ಇದ್ದೆ ನಮ್ಮ ಗಾಡಿದು ಹೇಗಿದೆ ಅಂತ ಮುಂದೆಯಿಂದ. ಆ್ಯಂಡ್ ಒಂದು ಅಪ್ಡೇಟು ಕೊಡಬೇಕಾಗಿತ್ತು ಎಕ್ಸಾಕ್ಟ್ಲಿ ಏನಾಗಿತ್ತು ಅಂತ ರೈಡಲ್ಲಿ. ಸೊ ವೈರಿಂಗ್ಸು ಇವಾಗ ಇನ್ನೊಂದು ಸ್ಪೇರ್ ನಮ್ಮ ಫಾಗ್ಲೈಟ್ ಇತ್ತು, ಅದು ತೆಗೆದು ಎತ್ಬಿಟ್ಟಿದ್ದೀವಿ. ಇವಾಗ ಕಂಟಿನ್ಯೂಸ್ ವಾಟರ್ ಹೋಗಿರೋದ್ರಿಂದ ಒಳಗಡೆ ಹೋಗಿ ನೀರು ಹೋಗಿದ್ದು ಅದು ಶಾರ್ಟ್ ಆಗ್ತಾ ಇತ್ತು. ಸೊ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ನಾವು ನೋಡೋಕೆ ಹೋದರೆ ಹಾರ್ನ್ ರಿಲೇ ಹತ್ರ ನಮಗೆ ಸ್ವಲ್ಪ ಫಾಲ್ಟ್ ಕಂಡಿಡ್ತಿದ್ರಿ. ಫಾಗ್ಲೈಟ್ಸು ಈ ಫಾಗ್ಲೈಟ್ದು ಈ ಪ್ಲಗ್ ಆ್ಯಂಡ್ ಪ್ಲೇ ಇದೆಯಲ್ಲ, ಈ ಪ್ಲಗ್ಸಲ್ಲೂ ನೀರಿತ್ತಲ್ಲ ಒಳಗಡೆ ನೀರಿತ್ತು, ಅದು ಕ್ಲಿಯರ್ ಆಯ್ತು ಇವಾಗ. ಆ್ಯಂಡ್ ಸೋಣೆ ಮಳೆ ಅಲ್ಲ, ಅದು ಮಂಜು. ಸೊ ಅದರಲ್ಲಿ ರಾತ್ರಿ ಎಲ್ಲ ನಿಂತ್ಕೊಂಡು ಕಂಟಿನ್ಯೂಸ್ ಒಂದು 12 hours ಇಂದ ನೀರಲ್ಲೇ ಇತ್ತು ಗಾಡಿ. ಸೊ ಹಾಗಾಗಿ ಶಾರ್ಟೇಜಸ್ ಶುರು ಆಗಿಬಿಟ್ಟಿತ್ತು ಗಾಡಿದು. ಸೊ ಡೋಂಟ್ ಜಡ್ಜ್ ದಟ್ ಇಷ್ಟು ಬೇಕಾರಾಗಿದೆಯಾ ಬೆನಿಲಿ ಕ್ವಾಲಿಟಿ ಅಂತ, ಆ ಥರ ಅಲ್ಲ. ಯಾವುದೇ ಗಾಡಿ ಆದರೂ ಅಷ್ಟು ಮಳೆಯಲ್ಲಿ ನೆಂದರೆ ರೆಡ್ ಅಲರ್ಟ್ ಮಳೆ ಅದು ಸಕಲೇಶ್ಪುರದಲ್ಲಿ ಮತ್ತು ಚಾರ್ಮಾಡಿ ಘಾಟಲ್ಲಿ ಇದ್ದಿದ್ದು. 2 ದಿನ ಕಂಟಿನ್ಯೂಸ್ ಮಳೆಯಲ್ಲಿ ಇರೋದ್ರಿಂದ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸಲ್ಲಿ ನೀರು ಹೋದರೆ ಕರೆಕ್ಟ್. ಬಟ್ ಇವಾಗ ನಾವು ತುಂಬ ಸಿಂಪಲ್ ಮಾಡಿಟ್ಬಿಟ್ಟಿದ್ದೀವಿ. ಅಂದರೆ ಇವಾಗ ಚಾರ್ಜರ್ಗೂ ಸ್ಲೀವ್ ಇದೆ, ಕರೆಕ್ಟು. ಆ್ಯಂಡ್ ನಮ್ಮ ಯಾವ ವೈರು, ಫಾಗ್ಲೈಟ್ ವೈರು ಸ್ಲೀವ್ ಇದೆ. ಆ್ಯಂಡ್ ನಥಿಂಗ್, ಎಲ್ಲೂ ಏನು ಓಪನಿಂಗ್ ಏನಿಲ್ಲ, ಎಲ್ಲ ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇರೋದು. ಸೊ ಇಲ್ಲೊಂದು ಈ ಫಾಗ್ಲೈಟ್ದಿದೆ ಪ್ಲಗ್ ಆ್ಯಂಡ್ ಪ್ಲೇ, ಆ ಕಡೆದು ಅದರದ್ದು ಇದೆ. ಆಮೇಲೆ ಆ ರಿಲೇ ಇದೆಲ್ಲ ಯಾವುದದು ಇಬ್ರಾಹಿಂ ಬೈ? ಹಾರ್ನ್ ರಿಲೇ ಅಲ್ಲೇ ಇಟ್ಬಿಟ್ಟಿದ್ದೀರಾ, ಯಾಕಂದರೆ ನೀರು ಹೊಡಿಬಾರ್ದು ಅಂತ, ಅಲ್ಲಿ ಇನ್ಸೈಡ್ ಇರಲಿ ಅಂತ ಕಾಣಲಿ. ಓಕೆ, ನೆಸೆಸಿಟಿ ಇದ್ದರೆ ಡಿಸ್ಕನೆಕ್ಟ್ ಮಾಡೋಕ್ಕೆ ಈಸಿ, ಅಷ್ಟೇ. ಓಕೆ, ಕೂಲ್. ಸೊ ಇಷ್ಟೆಲ್ಲ ಅಪ್ಡೇಟ್ ಆಗಿದೆ. ಸೊ ಇದೇ ಕಾರಣ ಇದ್ದಿದ್ದು ಗಾಡಿಯಲ್ಲಿ ಟೋ ಮಾಡ್ಕೊಂಬರೋದಕ್ಕೆ. ಗಾಡಿಯಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತಾ ಇತ್ತು, ಬಟ್ ಎಲ್ಲೋ ಒಂದು ಕಡೆ ಶಾರ್ಟ್ ಆಗಿದ ತಕ್ಷಣ ಪಟ್ಟಂತ ಫ್ಯೂಸ್ ಎಗರ್ಬಿಡ್ತಾ ಇತ್ತು ಇಗ್ನಿಷನ್ದು. ಸೊ ಹಾಗಾಗಿ ನಾವಲ್ಲಿಂದ ಗಾಡಿ ಆನ್ ಇದ್ರೂ ಬೇರೆ ಏನು ಮೆಕ್ಯಾನಿಕಲ್ ಫಾಲ್ಟೇ ಇಲ್ಲ ಗಾಡಿನಲ್ಲಿ, ಆದ್ರೂ ವಿ ಹ್ಯಾಡ್ ಟು ಟೋ ಇಟ್. ಸೊ ಹಿಂಗಾಗಿತ್ತು. ಸೊ ಬನ್ನಿ, ಇವಾಗ ಇನ್ನೂ ಗಾಡಿ ಟೆಸ್ಟಿಂಗ್ ಫೇಸಲ್ಲಿದೆ, ನಾನೆಲ್ಲೂ ದೂರ ತೊಗೊಂಡು ಹೋಗಿಲ್ಲ ಈ ವಾರ. ಸೊ ಒಂದು ಟ್ರಾವೆಲ್ ಕಾಂಟೆಂಟ್ ಅನ್ನೋದು ಏನಿಲ್ಲ ಇವಾಗ. ಸೊ ಸದ್ಯಕ್ಕೆ ನಾವು ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಸಿಟಿನಲ್ಲೇ ಓಡಾಡೋಣ. ಸೊ ಅಕಸ್ಮಾತ್ ಐ ಡೋಂಟ್ ಥಿಂಕ್ ಸೊ ಆಗುತ್ತೆ, ಫಿಂಗರ್ಸ್ ಕ್ರಾಸ್ಡ್, ಹೇಳೋಕ್ಕಾಗಲ್ಲ, ಆದ್ರೂ ಯು ನೆವರ್ ನೋ. ಬಟ್ ಸಿಟಿ ಲಿಮಿಟಲ್ಲಿ ಇರ್ತೀನಲ್ಲ, ಸೊ ಇಬ್ರಾಹಿಂ ಬೈ ಅವರು ಎಲ್ಲಿ ಬೇಕು ಅಲ್ಲಿ ಬಂದುಬಿಟ್ಟು ಗಾಡಿ ಟೂಯಿಂಗ ಏನೋ ಅದು ಸಾರ್ಟ್ ಔಟ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಪಿಲ್ ಅನ್ನೋದು ನಮ್ಮ ಜೇಬ್ ಮೇಲೆ ಬೀಳಲ್ಲ ನಮಗೆ ಅಷ್ಟೇ. ಸೊ ಬನ್ನಿ ಒಂದು ಸ್ವಲ್ಪ ಟೆಸ್ಟ್ ಮಾಡ್ಕೊಂಬರೋಣ. ಓಕೆ, ಈ ಥರ ಓಪನಿಂಗ್ಸು. ಬಟ್ ನಮ್ಮ ಗಾಡಿಯಲ್ಲಿ ಈ ಥರ ಓಪನಿಂಗ್ಸ್ ಇರಲಿಲ್ಲ. ಓಕೆ, ಸೆಲೋ ಟೇಪ್ ಹಾಕಿದ್ರು ಅದು ಸ್ಲೀವಿಂಗ್ ಬಿಚ್ಚಿ ಬಂದ್ಬಿಡೋದು. ಆಗಿತ್ತು ಕೇಸ್. ಇವಾಗ ನೋಡಿಬಿಡಿ. ಸೊ ಲೈವ್ ಎಕ್ಸಾಂಪಲ್ ಇದು, ಲೈವ್ ಎಕ್ಸಾಂಪಲ್. ಸೊ ಹಿಂಗೆ ಈಸಿಯಾಗಿ ಬಂದ್ಬಿಡುತ್ತೆ ಸೆಲೋ ಟೇಪ್. ಕರೆಕ್ಟ್. ಸೊ ಇಲ್ಲಿ ನೀರು ಹೋಗಿ ಕುತ್ಕೊಂಡಿದ್ದಾಗ ಅದೇನಾದರೆ ಬಾಡಿಗೆ ಟಚ್ ಆಗಿಬಿಟ್ರೆ ಶಟ್ ಅಂತ ಶಾರ್ಟ್ ಆಗಿಬಿಡುತ್ತೆ, ಇಗ್ನಿಷನ್ನು ಫ್ಯೂಸ್ ಹೋಗುತ್ತೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಕಂಪ್ಲೀಟ್ಲಿ ಇವಾಗ ಸ್ಲೀವ್ ಹಾಕಿದ್ದೀವಲ್ಲ, ಅವ್ರು ಹಂಗೆ ಏನದು ಬ್ರೇಕ್ ಹೋದ್ರು ತುಂಬ ಮೆತ್ತಗೆ ಓಡಿಸ್ಬೇಕು. ಅದು ಒಂದು ವಾರ ಎಲ್ಲ ಪೂರ್ತಿ ಡೀಸೆಲ್ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ರು, ಯಾಕಂದರೆ ಗಾಡಿ ಮಳೆನಲ್ಲಿ ತುಂಬ ಗಲೀಜಾಗಿಬಿಟ್ಟಿತ್ತಲ್ಲ. ಆ ಕಾರಣದಿಂದ ಒಂದು ಸ್ವಲ್ಪ ಫ್ರಿಕ್ಷನ್ ಆಗಿ ಬ್ರೇಕ್ ಹಿಡಿಯೋಕ್ಕೆ ಶುರುವಾಗುತ್ತೆ ಬ್ರೇಕ್ ಪ್ಯಾಡ್ಸಲ್ಲಿ. ಬೈ ದ ವೇ, ಈ ಕ್ಯಾಮ್ರಾ ವ್ಯೂ ಹೇಗೆ ಅನಿಸ್ತಾ ಇದೆ ನಿಮಗೆ? ಸೊ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದ್ದೀನಿ. ಇದು 4K 60 frames per second ಹೈಪರ್ ವ್ಯೂವಲ್ಲಿದೆ. ನಾನು ಮುಂಚೆ ಯೂಸ್ ಮಾಡ್ತಾಯಿದ್ದಿದ್ದು ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಕ್ಯಾಮ್ರಾನಲ್ಲಿ ವೀಡಿಯೋ ರೆಕಾರ್ಡಿಂಗಿಗೆ 2.7K 60 FPS 30 FPS ಇಡ್ತಾ ಇದೆ. ಸೊ ತುಂಬ ದಿನದಿಂದ ಇದೊಂದು ಮ್ಯಾಟ್ರನ್ನ ಹೇಳ್ಬೇಕಂತಿದೆ. ಸೊ ನಮ್ಮ ವ್ಲಾಗ್ಸ್, ನಮ್ಮ ಚಾನಲ್ ಅನ್ನೋದಿದೆಲ್ಲ, ಇಟ್ಸ್ ಬೈ ಡಿಫಾಲ್ಟ್ ವ್ಯೂಸ್ ಎಲ್ಲಿಂದ ಕೊಡ್ತಾ ಇದೆ ಅಂದರೆ ದಟ್ ನಾನು ಅಂಗಡಿಗಳಿಗೆ ಹೋಗಬೇಕು, ಸೂಪರ್ ಬೈಕ್ ಅಂಗಡಿಗಳಿಗೆ ಹೋಗಬೇಕು. ಸೂಪರ್ ಬೈಕ್ಸು ಯಾವ ನಮ್ಮ ಬೆಂಗಳೂರು ಏರಿಯಾನಲ್ಲಿ ಎಲ್ಲಿ ಎಷ್ಟಕ್ಕೆ ಏನೆಲ್ಲ ಅವೈಲೇಬಲ್ ಇದೆ ಅದನ್ನು ತೋರಿಸ್ಬೇಕು.
ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಎನ್ಲೈಟನ್ ಮಾಡೋಣ ನಿಮ್ಮೆಲ್ರಿಗೂ, ಒಂದು ಸ್ವಲ್ಪ ಲೈಟ್ ಹಾಕೋಣ, ಪ್ರಕಾಶ ಹಾಕೋಣ ಅದ್ರ ಮೇಲೆ, ಆಯಿತಾ? ಸೊ ಹೇಗೆ ಬೆಂಗಳೂರಲ್ಲಿ ಸೂಪರ್ ಬೈಕ್ ಮಾರ್ಕೆಟ್ ಇರೋದು ಇದು ನನಗೆ ಮುಂಚೆ ಗೊತ್ತಿರಲಿಲ್ಲ. ಈಗ ಒಂದಷ್ಟು ಫರಾನ್ ಅವ್ರ ಜೊತೆ ಸೇರಿ ಒಂದಷ್ಟು ಕಲ್ತ್ಕೊಂಡಿರೋದನ್ನು ನಾನು ನಿಮಗೆ ತಿಳಿಸ್ತಾ ಇರೋದು, ಬೇರೆ ಏನಿಲ್ಲ. ಒಂದು ಸ್ವಲ್ಪ ನಿಂತ್ಕೊಂಡು ಮಾತಾಡೋಣ. ಸೊ ಏನಂದರೆ ಬೆಂಗಳೂರಲ್ಲಿ ಈ ಒಂದು ಯೂಸ್ಡ್ ಸೂಪರ್ ಬೈಕ್ಸು ಮಾರ್ಕೆಟ್ ಅನ್ನೋದಿದೆ ಅಲ್ಲ, ಅದು ನೀವು ಅಂದ್ಕೊಳ್ಳೋಷ್ಟು ದೊಡ್ಡದಾಗಿಲ್ಲ ಕಂಪೇರ್ ಟು ಡೆಲ್ಲಿ, ಮುಂಬೈ. ಸೊ ಅಲ್ಲೆಲ್ಲ ಸೂಪರ್ ಬೈಕ್ ಮಾರ್ಕೆಟು ತುಂಬಾ ದೊಡ್ಡದಾಗಿದೆ. ಯಾಕಂದರೆ ಯೂಸ್ ಸೂಪರ್ ಬೈಕ್ಸಲ್ಲಿ ಅರ್ಧಕ್ಕರ್ಧ ಸ್ವಲ್ಪ ಯೂಸ್ ಸೂಪರ್ ಬೈಕ್ಸು ನಮ್ಮ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾಗೆ ಬರುತ್ತೆ. ಬಟ್ ನಮ್ಮ ಕರ್ನಾಟಕದಿಂದ ಆ ಕಡೆ ಹೋಗೋದು ತುಂಬ ರೇರ್. ಯಾರನ್ನು ತೊಗೊಂಡೋದಂದರೆ ಹೋಗ್ತಾರೆ. ಹಾಗಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಕಡಿಮೆ ಇದೆ ಅಂತ ಹೇಳ್ತಾ ಇಲ್ಲ, ನಮ್ಮ ಕರ್ನಾಟಕನೂ ಯಾವುದಕ್ಕೂ ಕಡಿಮೆ ಇಲ್ಲ. ಇಲ್ಲೂ ಇವಾಗ ತುಂಬ ಜನರು ಸೂಪರ್ ಬೈಕ್ಸ್ ತೊಗೊಳ್ತಾ ಇದ್ದಾರೆ. ಅದೇ ಬೈಕ್ಗಳು ಯೂಸ್ಡ್ ಸೂಪರ್ ಬೈಕ್ ಮಾರ್ಕೆಟಲ್ಲೂ ಬರ್ತವೆ. ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಯೂಸ್ ಸೂಪರ್ ಬೈಕ್ಸ್ ಆ್ಯಕ್ಚುಯಲ್ ಡೀಲರ್ಗಳು ಅಂದರೆ ಒಂದು ಅಂಗಡಿ ಇಟ್ಕೊಂಡು ನಾನು ಯೂಸ್ ಸೂಪರ್ ಬೈಕ್ ಡೀಲರಪ್ಪ, ನಾನು ಯೂಸ್ ಸೂಪರ್ ಬೈಕ್ಸ್ನ ಮಾರ್ತೀನಿ, ನಿಮಗೆ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ಪ್ರಾಪರ್ ಒಂದು ಶೋರೂಮ್ ಇಟ್ಕೊಂಡಿದ್ದೀನಿ ಅಂತ ಎಷ್ಟು ಜನರವ್ರು ಅಂದರೆ ನೀವು ಎಣಿಸ್ಬೋದು. ಒಂದು 4-5 ಜನ ಇರ್ಬೋದು ನನ್ನ ಪ್ರಕಾರ. ಒಂದು NFS ಮೋಟರ್ಸು, ಇನ್ನೊಂದು ದ ವರ್ಕ್ಶಾಪು ಆಕಾಶ್ ಗೌಡ ಅವ್ರದ್ದು, ಮತ್ತು ದ ರೇಸ್ ಕಾರ್ಟಲ್ಲು, ಆಮೇಲೆ ಇನ್ನೊಂದು ಯಾವುದೋ 2-3 ಅವೇ ನಂಗೆ ಜ್ಞಾಪಕ ಬರ್ತಾಯಿಲ್ಲ, ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಸೊ ಹಾಗಾಗಿ ಈ ಯೂಸ್ ಸೂಪರ್ ಬೈಕ್ ಮಾರ್ಕೆಟ್ ಅನ್ನೋದು ತುಂಬ ಚಿಕ್ಕದು. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಚಾನಲ್ ಮೇಲೆ ಯಾವ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿದೆ ಅಂದರೆ ದಟ್ ಈಸ್ ಫಾರ್ ನಾನು ಯೂಸ್ ಸೂಪರ್ ಬೈಕ್ಸ್ನ ತೋರಿಸಿದ್ರೆ, ನೋಡಿ ಇಲ್ಲಿ ಗಾಡಿ ಈ ಯೂಸ್ ಸೂಪರ್ ಬೈಕ್ ಇದೆ, ಇಲ್ಲಿ ಇದು ಎಷ್ಟಕ್ಕಿದೆ, ಇದು ಎಷ್ಟಕ್ಕಿದೆ ಅಂತ. ಈ ಮಾರ್ಕೆಟ್ ಅನ್ನೋದು ನಮ್ಮ ಬೆಂಗಳೂರಲ್ಲಿ ಸ್ಪೆಷಲಿ ಚಿಕ್ಕದಾಗಿರೋದ್ರಿಂದ ಯಾವ ಒಂದು ಫಾರ್ ಎಕ್ಸಾಂಪಲ್ ಒಂದು ಗಾಡಿ ಅಂದ್ಕೊಳ್ಳಿ Z900 ಇಲ್ಲಾಂದರೆ ಒಂದು ಬೂಸಾ ಅಂದ್ಕೊಳ್ಳಿ 2020 ಮಾಡಲು. ಫಾರ್ ಎಕ್ಸಾಂಪಲ್ಲು NFS ಮೋಟರ್ಸಿಂದ ಪರ್ಚೇಸ್ ಮಾಡಿ ಹೋದ್ರು ಅಂದ್ಕೊಳ್ಳಿ, ಒಂದು 6 ತಿಂಗಳು, 1 ವರ್ಷನೋ ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ವರ್ಷ, ಅದಕ್ಕಿಂತ ಜಾಸ್ತಿ ಯಾರೂ ಇಟ್ಕೊಳ್ಳೋಕೆ ಹೋಗಲ್ಲ, ಮಾರ್ಬಿಡ್ತಾರೆ ತಿರ್ಗಾ. ಯಾಕಂದರೆ ಡಿಪ್ರಿಷಿಯೇಟಿಂಗ್ ವ್ಯಾಲ್ಯೂ ಅನ್ನೋದು ನಿಮ್ಮ ಸೂಪರ್ ಬೈಕ್ಗೆ ತುಂಬ ಬೇಗ ಬರುತ್ತೆ, ಜಾಸ್ತಿನೂ ಆಗುತ್ತೆ. ಸೊ ಜಾಸ್ತಿ ಏನಂತಾರೆ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಮಾರಕ್ಕೆ ನೋಡ್ತಾರೆ ಗಾಡಿಗಳನ್ನ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಇಯರ್ಸ್ ನನ್ನ ಪ್ರಕಾರ. ಒಂದು 6 ಮಂತ್ಸು 1 ಇಯರ್ ಒಳಗಡೆ ಆ ಗಾಡಿ ವಾಪಸ್ಸು ಫರಾನ್ ಹತ್ರನೇ ಬಂದರೆ ಅಥವಾ ಬೇರೆ ಯಾರ ಹತ್ರನೂ ಹೋದ್ರು NFS ಮೋಟರ್ಸ್ ಬಿಟ್ಟು ಬೆಂಗಳೂರಲ್ಲೇ ಅದೇ ಗಾಡಿ ಯಾರನ್ನ ಇನ್ನೊಬ್ರು ತೊಗೊಂಡ್ರೆ ಅಲ್ಲೇ ಓಡಾಡ್ತಾ ಇರುತ್ತೆ. ನಾನು ಆ ಶೋರೂಮ್ಗೆ ಹೋಗ್ಬಿಟ್ಟು ಅದೇ ಗಾಡಿನ ನಿಮಗೆ 6 ತಿಂಗಳಲ್ಲೋ 1 ವರ್ಷದಲ್ಲೋ 2-3 ತಿಂಗಳಲ್ಲೋ ಪದೇ ಪದೇ ಅದೇ ತೋರಿಸ್ತಾ ಇರ್ತೀನಿ. ನೋಡಿ Z900 ಇದೆ, ನೋಡಿ Z900 ಇದೆ, ನೋಡಿ ಬಬ್ಬೂಸಾ ಇದೆ, ನೋಡಿ 10R ಇದೆ, ನೋಡಿ CBR 650. ಸೊ ಎಷ್ಟಂತ ಕಾಂಟೆಂಟ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ನೋಡೋಕ್ಕೆ ಹೋದರೆ ಈ ವಿಡಿಯೋ ಅಥವಾ ನಾನು ಈ ಕ್ಲಾರಿಫಿಕೇಷನ್ ಕೊಡ್ತಾ ಇರೋದೆ ಟು ಲೆಟ್ ಯು ನೋ ದ್ಯಾಟ್ ನನ್ನ ಚಾನಲ್ ಬರೀ ಯೂಸ್ ಸೂಪರ್ ಬೈಕ್ಸು ಅಥವಾ ಯೂಸ್ಡ್ ಮೋಟರ್ ಸೈಕಲ್ಸು ವೀಡಿಯೋಸ್ ಮಾಡಿ ತೋರ್ಸೋಕ್ಕಲ್ಲ. ಇಟ್ ಈಸ್ ಆಲ್ ಅಬೌಟ್ ಬೈಕಿಂಗ್. ಸೊ ಮೋಟರ್ ಸೈಕಲ್ ಬೈಕ್ಸ್ ಅಂದರೆ ನನಗೆ ತುಂಬ ಇಷ್ಟ, ಪಂಚಪ್ರಾಣ. ಸೊ ಎನಿಥಿಂಗ್ ರಿಲೇಟೆಡ್ ಟು ಮೋಟರ್ ಸೈಕಲ್, ಇಟ್ ಕುಡ್ ಬಿ ಟ್ರಾವೆಲಿಂಗು, ಮೋಟೋ ವ್ಲಾಗ್ಸು, ಇಟ್ ಕುಡ್ ಬಿ ಇನ್ಫಾರ್ಮೇಟಿವ್ ವ್ಲಾಗ್ಸು ಬೈಕ್ ಬಗ್ಗೆ, ಅಥವಾ ಸೇಲ್ಗೆ. ಫಾರ್ ಎಕ್ಸಾಂಪಲ್ ನಾನು ಮಧ್ಯದಲ್ಲಿ ತಿಂಗಳಿಗೆ ಒಂದು ಸಲ ಮಾಡ್ತೀನಿ, ಆ ಸೇಲ್ ಇದೆ, ಸೂಪರ್ ಬೈಕ್ಸ್ ಇದೆ, ಅದು ನಮಗೇನೋ ಫರಾನ್ ಒಂದು ಆಕ್ಸಸ್ ಇದೆ ಅಂದ್ಬಿಟ್ಟು ಮಾಡ್ತೀವಿ. ಇಲ್ಲ ಯಾರನ್ನೊಬ್ರು ಚಾನ್ಸ್ ಕೊಟ್ಟರೆ ಅವ್ರ ಅಂಗಡಿಗೆ ಬನ್ನಿ, ಇಲ್ಲ ನಾನೇ ಕಾಲ್ ಮಾಡಿಬಿಟ್ಟು ನಾನು ಬರ್ಬೋದಾ, ತೋರಿಸ್ಬೋದಾ, ನೋಡ್ಬೋದಾ ಆ ಗಾಡಿಗಳನ್ನ ಅಂತ ವ್ಲಾಗ್ ಮಾಡಿ ತೋರಿಸ್ಬೋದಾ ಅಂದರೆ ಓಕೆ ಅಂದರೆ ನಾನು ಹೋಗಿ ಮಾಡ್ತೀನಿ. ಮೋಸ್ಟ್ ಆಫ್ ದೇಮ್ ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ಆಫ್ ಆಲ್ ಓಡ್ಸೋಕ್ಕೆ ಬಿಡೋಲ್ಲ. ದೋ ಐ ಓನ್ ಅ ಬಿಗ್ ಮೋಟರ್ ಸೈಕಲ್, ಒಂದು 240 kg ಮೋಟರ್ ಸೈಕಲ್ ನಾನೇ ಓನ್ ಮಾಡ್ತೀನಿ. ಇದನ್ನು ನೋಡಿದ ತಕ್ಷಣ ದಿಲ್ ನಾಟ್ ಡಿನೈ. ಬಟ್ ಏನಾಗುತ್ತೆ ಗೊತ್ತಾ, ಆದಷ್ಟು ಈ ಸೂಪರ್ ಬೈಕ್ಸು ಅಲ್ಲಿ ನಿಂತಿರುತ್ತಲ್ಲ, ಇನ್ವೆಸ್ಟೆಡ್ ಇರಲ್ಲ. ಇನ್ವೆಸ್ಟೆಡ್ ಅಂದರೆ ಈ ಓನರ್ಸ್ ಇರ್ತಾರಲ್ಲ, ಡೀಲರ್ಸ್ ಇರ್ತಾರಲ್ಲ, ಅವರೇ ಆ ಗಾಡಿನ ಫುಲ್ ಕ್ಯಾಶ್ ಕೊಟ್ಬಿಟ್ಟು, ಇವಾಗ 11 ಲಕ್ಷ ಅಂದ್ಕೊಳ್ಳಿ ಒಂದು ಗಾಡಿ, 11 ಲಕ್ಷನೂ ಕೊಟ್ಟು ಅವರು ತಂದು ಅವ್ರ ಶೋರೂಮಲ್ಲಿ ನಿಲ್ಲಿಸ್ಬಿಟ್ಟು 12 ಲಕ್ಷಕ್ಕೋ ಅಥವಾ ಏನು ಅವ್ರ ಪ್ರಾಫಿಟ್ ಏನಿದೆ ಅದನ್ನು ಮಾರಬೇಕಂತ ಇಟ್ಕೊಂಡಿರ್ತಾರೆ. ಪಾರ್ಕ್ ಆ್ಯಂಡ್ ಸೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನನ್ನ TRKನ ಮಾರಬೇಕು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ನಾನು ಹೋಗಿ NFS ಮೋಟರ್ಸಲ್ಲಿ ನಿಲ್ಲಿಸ್ತೀನಿ, ನಾನು ಅವ್ರೇನು ಈಸ್ಕೊಳ್ಳಲ್ಲ ನನ್ನಿಂದ, ಪರ್ಚೇಸ್ ಮಾಡಲ್ಲ ನನ್ನಿಂದ ಗಾಡಿ, ಕೊಟ್ಬಿಡು ನೀನು ನಾನು ಮಾರ್ಕೊತೀನಿ ಅಂತ ಫರಾನ್ ಕೇಳಲ್ಲ. ನಾನು ಹೋಗಿ ಅಲ್ಲಿ ನಿಲ್ಲಿಸಿರ್ತೀನಿ ಗಾಡಿ ಅಷ್ಟೇ. ಅಲ್ಲಿಂದ ಯಾರನ್ನು ಬಂದುಬಿಟ್ಟು ನಮ್ಮ ಗಾಡಿನ ಇಷ್ಟಪಟ್ಟರೆ ಅವ್ನು ಫೋನ್ ಮಾಡಿಬಿಟ್ಟು ಈ ಥರ ಒಬ್ಬರು ಕಸ್ಟಮರ್ ಬಂದವರು ಕೇಳ್ತವ್ರೆ, ಬನ್ನಿ ಮಾತಾಡಿ ಇಷ್ಟಕ್ಕೆ ಹೋಗತ್ತಂದರೆ ಅಲ್ಲಿಗಲ್ಲೇ ಡೀಲ್ ಮಾಡ್ಕೊಂಡು ಸೆಂಟ್ರಲ್ಲಿ ಅವ್ನು ಏನು ಕಮಿಷನ್ ಇದೆ ಅದನ್ನು ತೊಗೊಳ್ತಾರೆ ಡೀಲರ್ಸು. ಅದು ಪಾರ್ಕ್ ಆ್ಯಂಡ್ ಸೆಲ್ ಕಾನ್ಸೆಪ್ಟ್. ಸೊ ತುಂಬ ಗಾಡಿಗಳು ಇನ್ವೆಸ್ಟೆಡ್ ಇರಲ್ಲ.
ಒಂದು 2-3 ಗಾಡಿಗಳು ಮಾತ್ರ ಇನ್ವೆಸ್ಟೆಡ್ ಇರುತ್ತೆ, ಮಿಕ್ಕಿದ ಎಲ್ಲನೂ ಪಾರ್ಕ್ ಆ್ಯಂಡ್ ಸೇಲ್ ಕಾನ್ಸೆಪ್ಟಲ್ಲಿ ಇರುತ್ತೆ. ಇವಾಗ ಪಾರ್ಕ್ ಆ್ಯಂಡ್ ಸೇಲ್ ಕಾನ್ಸೆಪ್ಟಲ್ಲಿ ಇರೋ ಗಾಡಿಗಳು ಇನ್ನೊಬ್ರದ್ದು ಪ್ರಾಪರ್ಟಿ. ಫರಾನ್ ಅಂಗಡಿನಲ್ಲಿ ಈ ಗಾಡಿ ನಿಲ್ಸಿದ್ದೀನಿ ಅಂದ್ಕೊಳ್ಳಿ, ನಮ್ಮ ಟಾರ್ಜನ್ನ. ಯಾರೋ ಒಬ್ಬರು ವ್ಲಾಗರ್ ಬಂದರು, ಅವರು ಟೆಸ್ಟ್ ರೈಡ್ ಕೊಡಿ ನಾನು ತೋರಿಸ್ತೀನಿ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಗಾಡಿ ಕೊಟ್ಬಿಟ್ಟು ಅವರೆಲ್ಲ ತೊಗೊಂಡೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡಿಬಿಟ್ಟು ಅಥವಾ ಗಾಡಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದ್ಕೊಳ್ಳಿ, ಅದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಹಾಗಾಗಿ ಅವರು ಯಾರಿಗೂ ಗಾಡಿ ಓಡ್ಸೋಕ್ಕೆ ಬಿಡೋಲ್ಲ. ಸೊ ವಾಟ್ಸ್ ದ ಯೂಸ್? ನೀವು ಜಸ್ಟು ಹೋಗ್ಬಿಟ್ಟು ಸೂಪರ್ ಬೈಕ್ಸ್ನ ನೋಡಿ ಇಲ್ಲಿದೆ, ಇದರಲ್ಲಿ ಇಷ್ಟು ಅಸೆಸರೀಸ್ ಇದೆ, ಇದಿಷ್ಟಕ್ಕೆ ಮಾರಕ್ಕಿಟ್ಟವ್ರೆ, ಅಷ್ಟೇ ವ್ಲಾಗ್ ಆಗೋದಲ್ಲಿ. ಬಟ್ ಇನ್ಸ್ಟೆಡ್ ನನಗೆ ಆ ಥರ ವ್ಲಾಗ್ಸ್ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ನಾನು ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ತಿಂಗಳಿಗೊಂದು ಸಲ ಮಾಡಿದ್ರೆ, ಯಾಕಂದರೆ ಹೊಸ ಸ್ಟಾಕ್ ಬಂದಿರುತ್ತೆ, ಆ ಸ್ಟಾಕ್ನ ತೊಗೊಂಡು ನಾನು ನಿಮಗೆ ತೋರಿಸಿದ್ರೆ ಅದರಲ್ಲಿ ಏನೋ ಒಂದು ವ್ಯಾಲ್ಯೂ ಇದೆ ಅಂತ. ಬಟ್ ಅದನ್ನು ಬಿಟ್ಬಿಟ್ಟು ನಾನು ಪದೇ ವಾರಕ್ಕೆ ಅದೇ ಮೋಟರ್ ಸೈಕಲ್ಸು ಅದನ್ನೇ ಪದೇ ಅದೇ ಕಾಂಟೆಂಟ್ ಮಾಡ್ತಾಯಿದ್ರೆ, ಈ ಅಂಗಡಿನಲ್ಲಿ ಆ ಅಂಗಡಿಯಿಂದ ಆ ಅಂಗಡಿ 4 ಅಂಗಡಿ ಅವೆ, ಎಣ್ಸ್ಕೊಂಡು 4-5 ಅಂಗಡಿ, ಅಲ್ಲಲ್ಲೇ ತಿರುಗಾಡ್ಬೇಕು ನಾನು, ಏನು ಕಾಂಟೆಂಟ್ ಆಗಲ್ಲ. ಸೊ ಐ ಡೋಂಟ್ ಡೂ ಮಚ್ ಏನೋ ಆ ಥರ ಕಾಂಟೆಂಟು. ಆ್ಯಂಡ್ ಫಾರ್ ಎಕ್ಸಾಂಪಲ್ ನೀವು ಬೇರೆ ಯೂಸ್ಡು ಮೋಟರ್ ಸೈಕಲ್ಸ್ ಇರುತ್ತಲ್ಲ, ಈ ಕಡಿಮೆ ಸಿಸಿಗಳದ್ದು, ಫಾರ್ ಎಕ್ಸಾಂಪಲ್ಲು ಏರಿಯಾಸಲ್ಲಿ ಅವೈಲೇಬಲ್ ಇದೆ, ಏರಿಯಾ ಹೆಸರುಗಳು ಹೇಳ್ತೀನಿ, ವಿ ಪುರಮ್ ಆಗಲಿ, ಜಯನಗರ, JP ನಗರಲ್ಲಿ ಯೂಸ್ ಸೂಪರ್ ಬೈಕ್ಸ್ ಮಾರ್ಕೆಟ್ ಅವೆ. ಅಲ್ಲಿ ಹೋಗ್ಬಿಟ್ಟು ಆ ಗಾಡಿಗಳನ್ನು ನನಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಯಾಕೆ ಕೇಳಿ, ನಾನು ಅದನ್ನು ಹೇಳ್ತೀನಿ. ಅಲ್ಲಿ ಗಾಡಿಗಳು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇಲ್ಲ, ಐ ಆಮ್ ಬೀಯಿಂಗ್ ವೆರಿ ಕ್ಲಿಯರ್. ಅಲ್ಲಿ ಗಾಡಿಗಳು ಚೆನ್ನಾಗಿರುತ್ತೆ, ಸಿಗ್ಬಿಡ್ತವೆ, ಬಟ್ ತುಂಬ ಗಾಡಿಗಳು ಹೇಳೋಕ್ಕಾಗಲ್ಲ, ತಗಡ್ ಥರ ಇರುತ್ತೆ. ಇವಾಗ ನಾನು ಅಲ್ಲಿ ಹೋಗ್ಬಿಟ್ಟು ಕಿರ್ಚಾಡ್ಬಿಟ್ಟು ನೋಡಿ ಇಲ್ಲಿ ಗಾಡಿ 50,000ಕ್ಕೆ ಸಿಗ್ತಾಯಿದೆ, 1 ಲಕ್ಷಕ್ಕೆ ಸಿಗ್ತಾಯಿದೆ, 70,000ಕ್ಕೆ ಸಿಗ್ತಾಯಿದೆ ಅಂತಂದ್ಬಿಟ್ಟು ನಾನು ಮಾರ್ಕೆಟಿಂಗ್ ಮಾಡಿಬಿಟ್ಟು, ನೀವು ನನ್ನ ವಿಡಿಯೋ ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ಗಾಡಿನ ಪರ್ಚೇಸ್ ಮಾಡಿಕೊಂಡು ಆ ಗಾಡಿ ಏನಾದರೆ ಎದ್ಗೆಟ್ಟೋಯ್ತು ಅಂದರೆ ನೀವು ನನಗೆ ಬಂದ್ಬಿಟ್ಟು ನನ್ನ ಚಾನಲ್ ಮೇಲೆ ಆ ವಿಡಿಯೋ ಮೇಲೇ ಬಂದ್ಬಿಟ್ಟು ನನಗೆ ಬ್ಲೇಮ್ ಮಾಡ್ತೀರಾ. ನೋಡಿ ಇವನು ಲೂಸ್ ನನ್ನ ಮಗ, ಇವನು ಮಾರ್ಕೆಟಿಂಗ್ ಮಾಡ್ದ, ನಾನು ಇವನ್ನ ನಂಬಿಬಿಟ್ಟು ನಾನು ಹೋಗ್ಬಿಟ್ಟು ಗಾಡಿ ತೊಗೊಂಬಂದೆ, ಬಟ್ ಈ ಥರ ಆಯಿತು ಗಾಡಿ, ತೊಗೊಂಡ್ಬಿಡಿ, ಇವ್ನ ಬ್ಲಾಗ್ಸ್ನ ನೋಡಿಬಿಡಿ, ಏನಕ್ಕೆ ಬೇಕು ನಂಗದು? ಸೊ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು, ಐ ಡೋಂಟ್ ಲೈಕ್ ಟು ಡೂ ದ್ಯಾಟ್. ನನಗೆ ಅಂಥ ಕಾಂಟೆಂಟೇ ಬೇಡ. ನನಗೆ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಆ ಥರ ಕಾಂಟೆಂಟ್ ಬೇಡ ಅಂತ ನನ್ನ ಅರ್ಥ. ಸೊ ಹಾಗಾಗಿ ನಾನು ಅಷ್ಟೊಂದು ಆ ವೀಡಿಯೋಸ್ನ ಮಾಡಲ್ಲ. ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನರು ಆ ಒಂದು ವ್ಯೂಸ್ ಬರುತ್ತಲ್ಲ ಅಲ್ಲಿಂದ ಸಬ್ಸ್ಕ್ರೈಬ್ ಮಾಡಿ ಬಂದಿರ್ತಾರೆ. ಅವ್ರೇನು ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ, ಓ ಇವನ್ನೆಲ್ಲ ಸೂಪರ್ ಬೈಕ್ಸ್ ತೋರಿಸ್ತಾನೆ ಇವಾಗ ಬೆಂಗಳೂರಲ್ಲಿರೋದು. ಎಸ್ ಬಾಸ್, ತೋರಿಸ್ತೀನಿ, ನನ್ನ ಕೈಗೆ ಸಿಕ್ಕಿದಾಗ ನಾನು ತೋರಿಸ್ತೀನಿ. ನಮ್ಮ ಹತ್ರ ನಮ್ಮ ಟಾರ್ಜನ್ ಇದೆ, ಇದರಲ್ಲಿ ಅಟ್ಲೀಸ್ಟ್ ನಾನು ಟ್ರಾವೆಲ್ ವ್ಲಾಗ್ಸ್ ತೋರಿಸ್ತೀನಿ, ಮೋಟೋ ವ್ಲಾಗ್ಸ್ ಇರುತ್ತೆ, ಇನ್ನಷ್ಟು ಹಲವಾರು ಇನ್ಫಾರ್ಮೇಟಿವ್ ವೀಡಿಯೋಸ್ ಅನ್ನೋದಿರುತ್ತೆ, ಅದನ್ನು ನಾನು ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ, ನೋ ಡೌಟು. ಸೊ ಹಾಗಾಗಿ ಇದೊಂದು ಕ್ಲಾರಿಫಿಕೇಷನ್ ಅನ್ನೋದು ನಾನು ಕೊಡಬೇಕಾಗಿತ್ತು, ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ ಗುರು, ಅದು ಡೀಸೆಲ್ ಇಂಜಿನ್, ಅದು ರಾಯಲ್ ಎನ್ಫೀಲ್ಡು ಕೇರಳ ಗಾಡಿ ಯಾವುದು. Is that a diesel engine? That's a diesel engine, right? Which model is it? 98. Nice. You're touring alone? Not touring actually. I was just not touring actually today. Just doing some city rounds. Thank you. See you. ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಟ್ಟಿರ್ತೀನಿ. ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ಸಿಕ್ಕಿರುತ್ತೆ ನಮ್ಮ ಲಾಸ್ಟ್ ವ್ಲಾಗಲ್ಲಿ, ಯಾಕೆ ನಮ್ಮ ಗಾಡಿ ಟೂ ಆಯಿತು, ವಾಟ್ ವಾಸ್ ದಿ ಪ್ರಾಬ್ಲಮ್, ಆ್ಯಂಡ್ ನಮ್ಮ ಚಾನಲ್ಲು ಏನು ಕಾಂಟೆಂಟ್ನ ಸಪೋರ್ಟ್ ಮಾಡುತ್ತೆ ಅನ್ನೋದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನಮ್ಮ ಕಾಂಟೆಂಟ್ನ ನೋಡಿ ಇಷ್ಟಪಡ್ತಾಯಿದ್ದೀರಾ, ದಯವಿಟ್ಟು ನಮ್ಮ ಕಾಂಟೆಂಟ್ನ ಲೈಕ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ ಆದಷ್ಟು, ಸೊ ದ್ಯಾಟ್ ಐ ಗೆಟ್ ವ್ಯೂಸ್. ಸೊ ನಮ್ಮ ಕನ್ನಡದವರೇ ಈ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಬೇಕು, ನೀವೇ ಬೆಳೆಸಬೇಕು ಈ ಚಾನಲ್ನ ಅಷ್ಟೇ. ಅದನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ. ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.